ದೊಡ್ಡೋರು ಯಾರಿಲ್ಲ ಚಿಕ್ಕೋರಿಲ್ಲಿ ಜೀವನ ಒಂದೇ ಕ್ವಶನ್ ಮಾರ್ಕ್ ಲೀವ್ ಇಟ್ ಲೈಕ್ ಅಬ್ಬಬ್ಬಾ ಅಬ್ಬಬ್ಬಾ. ನೋಡಿ, ಭಾರತ್ ಸಿನಿಮಾಕ್ಕೆ ಸೇರಿದಳು ನನ್ನ ಹೆಂಡತಿ ಎಲ್ಲ ಅವಳೆ. ನೋಡಿ, ನಮ್ಮ ಊರಲ್ಲಿ ನಾನು ಮಾಡಿರೋ ಫಿಲ್ಮ್ ಪೋಸ್ಟ್ರು ನೋಡೋದಕ್ಕೆ ಖುಷಿ. ಹಬ್ಬಬ್ಬ ಪೋಸ್ಟ್ರಲ್ಲಿ ನಾನಿದ್ದೀನಿ, ಸ್ವಲ್ಪ ಕೆಳಗಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಪೋಸ್ಟ್ರಲ್ಲಿ ನಾನು ನೋಡೋದಕ್ಕೆ ಖುಷಿಯಾಗಿದೆ. ಇಷ್ಟರವರೆಗೂ ನಾವು ನಮ್ಮ ಊರಿನ ಥಿಯೇಟ್ರಿಗೆ ಬರಬೇಕಾದ್ರೆ ಬೇರೆಯವರು ನಿಂತಿರೋ ಪೋಸ್ಟ್ ನೋಡ್ತಿದ್ದೆ. ಈಗ ನಾನೇ ನನ್ನನ್ನು ಪೋಸ್ಟರಲ್ಲಿ ನೋಡೋ ಥರ ಆಯಿತು. ಎಲ್ಲ ನಿಮ್ಮಿಂದ. ನಿಮಗೆ ಎಷ್ಟು ಕೊಡ್ತಾರೆ? ಇವರನ್ನು ಯಾರು ಕರೆದದ್ದು? ಇವಳನ್ನು ಕರೆಸಿದೇವ? ಈಗ ನೋಡಿ ಕಳಿಸು, ಮುಖ ನೋಡಿ ಕಳಿಸು. ಜನ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿತ್ತು, ಎಲ್ಲ ಜನ ಬರ್ತಾ ಇದ್ದಾರೆ. ಇದೇ ತರ ಬರ್ತಿದ್ರೆ ನಮಗೆ ಖುಷಿ. ನಮ್ಗೆ ಸಹ ಜನ ಬರ್ತಾ ಇದ್ರೆ ನಮ್ಗೆ ನೋಡ್ಲಿಕ್ಕೆ ಚಂದ ಆಗ್ತದೆ. ಅವರನ್ನೆಲ್ಲ ನೋಡುವಾಗ ಮೂವಿಗೆ ಜನ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ನೋಡುವಾಗ ಖುಷಿ ಆಗ್ತದೆ ನಮಗೆ ಅವರನ್ನೆಲ್ಲ ನೋಡುವಾಗ. ಇದೇ ತರ ಬರ್ತಾ ಇರ್ಲಿ ಅಂತ ಹಬ್ಬ ಟೀಮ್ ಎಲ್ಲಾದ್ರು ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್. ಕೈನ ನೀರಲ್ಲಿ ಅದ್ದಿದ್ರೆ ಸರಿ ಹೋಗುತ್ತೋ? ಮಗ ಸೂಪರ್. ಹಬ್ಬಬ್ಬ ತರಾನೇ ಇತ್ತು. ನಮ್ಗೆ ತುಂಬಾ ಖುಷಿ ಆಯ್ತು. ಒಂದು ಫ್ಯಾಮಿಲಿ ನೋಡುವಂತ ಪಿಕ್ಚರ್ ನಂಗೆ ಇಷ್ಟ ಆಯ್ತು. ಕುಯ್ದು ಖಾರದ ಪುಡಿ ತುಂಬಿಡ್ತೀನಿ. ಎರಡನೇ ಹಾಫ್ ತುಂಬಾ ಎಂಜಾಯ್ ಮಾಡಿದ್ದೇನೆ. ಫಿಲಮ್ಗೆ 3 ಗಂಟೆ ಓದದ್ದೇ ಗೊತ್ತಾಗ್ಲಿಲ್ಲ. ಅಜಯ್ ರಾಜಿದ್ದು ಸಹ ಚಂದಾಗಿದೆ ಆಕ್ಟಿಂಗ್. ಯಾಕೆ ಇಲ್ಲೇ ನಮ್ ಜೊತೆನೆ ಇದ್ದು ಬಿಡಬಾರ್ದು ಅಂತ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಫಾರಿನ್ ಬ್ರ್ಯಾಂಡ್ 1 ಡ್ರಾಪ್. ಅಯ್ಯೋ ಭೂತವಂತ ಅಂತ ಹೇಳುವಂತ ರೀತಿ ಒಂದು ಫೀಲ್ ಆಯ್ತು. ದ ನೇಮ್ ಆಫ್ ಜೀಸಸ್ ಐ ಕಮಾಂಡ್ ಗೋ. ಬಟ್ ಈ ಫಿಲ್ಮ್ ನೋಡಿದಾಗ ಎಲ್ಲ ಬ್ಯಾಕ್ ಎಲ್ಲ ನೆನಪಾಯ್ತು. ಒಳ್ಳೆ ತೋಟ ಖುಷಿಯಾಗಿದೆ. ನಿಖಿತ್ ಶೆಟ್ಟಿ ನಮ್ಮ ಮಂಗಳೂರಿನವರು ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಏನೋ ಮಾಡ್ತಿದ್ದೆ ಒಬ್ನೇ ಒಳಗೆ. ನಮ್ಮ ಕೆಲಸ ಏನಂತ ಹೇಳಿದ್ರೆ ಇಂಥ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡುವಂತದ್ದು. ಮತ್ತೆ ನಮ್ಮ ಟೀ ಬಾಸ್ ತುಂಬಾ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದೀರಿ. ಭಾರಿ ಐಟಮ್ ಅಂತ ಧರ್ಮಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ ದೇವರು ನಿಮಗೆ ಇನ್ನಷ್ಟು ಶಕ್ತಿ ಕೊರಲಿ. ಕುತೂಹಲವನ್ನ ಮೂಡಿಸಿಕೊಂಡು ಬರುವಂತಹ ಒಂದು ಚಿತ್ರ. ಕ್ಲೈಮ್ಯಾಕ್ಸ್ ಅಂತ ಆಸಮ್ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಇನ್ನೊಂದ್ಸಲ ನೋಡ್ಬೇಕು. ಮನಸ್ಸು ಬಿಚ್ಚು ನಗಾಡ್ಬೇಕಾದ್ರೆ ಹಬ್ಬ ನೋಡ್ಲೇಬೇಕು. ಮತ್ತೆ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕೆಂಬ ನಮ್ಮ ಪ್ರಾರ್ಥನೆ ಅಷ್ಟೇ. ಏನಲ್ಲ, ಬಹಳ ಖುಷಿಯಾಗಿದೆ ನಮಗೆಲ್ಲ. ಇಂಥ ಸಿನಿಮಾಗೆಲ್ಲ ಪ್ರೋತ್ಸಾಹ ಮಾಡಬೇಕು ನಾವೆಲ್ಲ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ ಸರ್. ಪಾರ್ಟ್ 2 ವೇಟ್ ಮಾಡ್ತಾ ಇದ್ವಿ. ಸೂಪರ್ ಆಗಿತ್ತು ಫಿಲ್ಮ್. ಇನ್ನು 100 ಡೇಸ್ ಓಡ್ಲಿದ್ದ ವಿಶ್ ಮಾಡ್ತೀನಿ. ಸೂಪರ್ ಆಗಿದೆ ಆಯ್ತಾ. ನಕ್ಕು ಖುಷಿ ಆಯ್ತು. ಸೂಪರ್ ಆಗಿತ್ತು. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ನೋಡಿಸ್ಕೊಂಡು ಹೋಗ್ತದೆ. ಹಾಸ್ಯ ಇತ್ತು, ಕುತೂಹಲ ಇತ್ತು, ಥ್ರಿಲ್ಲರ್ ಇತ್ತು, ಎಲ್ಲವೂ ಇತ್ತು. ಸೂಪರ್ ಆಗಿದೆ. ಅಲ್ಲ, ಹಾಸ್ಟೆಲ್ ಹುಡುಗಿಯನ್ನು ಕರ್ಕೊಂಡು ಬಂದು ಯಾವ ಥರ ಎಸ್ಕೇಪ್ ಮಾಡ್ತೀರಿ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿತ್ತು. ನಿಮ್ಮ ಹಾಸ್ಟೆಲ್ ಲೈಫ್ ಏನಾದರೂ ನೆನಪಾಯ್ತಾ? ನನ್ನ ತಮ್ಮ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾನೆ. ನನಗೆ ಭೂತದ ಹೆದರಿಕೆ ಆಯಿತು. ಹಬ್ಬಬ್ಬ ಥರಾನೇ ಇತ್ತು. ಹಬ್ಬಬ್ಬ ನಿಜವಾಗ್ಲೂ ಹಬ್ಬಬ್ಬ ಥರವೇ ಇತ್ತು. ಅವಳದು ಕಾಪಿ ಹೊಡೆದದ್ದು. ಹಾಸ್ಟೆಲ್ಗೆ ಕರ್ಕೊಂಡ್ಬಂದದ್ದು ಅವಳನ್ನ ಎಸ್ಕೇಪ್ ಮಾಡಿಸುವುದೆಲ್ಲ ಸೂಪರ್ ಇತ್ತು. ನೀವೇನು ಮಾಡ್ತಿರೋ? ನಾನು ಟೀಚರ್ ಆಗಿದ್ದೇನೆ. ನಿಮ್ಮ ಸ್ಕೂಲಲ್ಲಿ ಇಂಥ ಸ್ಟೂಡೆಂಟ್ ಇದ್ರೆ ಏನು ಮಾಡ್ತೀರಿ? ಅದೇ ನನಗೆ ನನ್ನ ಬಾಲ್ಯವನ್ನು ನೆನಪಾಯ್ತು ಹಬ್ಬ ಹಾಸ್ಟೆಲ್ ಲೈಫ್ ನೋಡುವಾಗ. ನೀವು ಸಹ ತಪ್ಪು ಮಾಡಿದಿರಿ ನಿಮ್ಮ ವಯಸ್ಸಲ್ಲಿ. ಒಂದ ವಯಸ್ಸಿನ ತಪ್ಪ, ನಮ್ಮ ತಪ್ಪಲ್ಲ. ಎಲ್ಲ ಹೇಗಿತ್ತು? ಎಂಜಾಯ್ ಮಾಡಿ. ಅಲ್ಲ, ಎಲ್ಲರೂ ಹಾಸ್ಟೆಲಲ್ಲಿ ಹೋಗಿ ಓದ್ತೇವೆ ಒಂದು ಯಾಕೆ ಹೇಳ್ತಾರೆ ಅಂತ ಹೇಳಿ ಫಿಲ್ಮ್ ನೋಡಿ ಗೊತ್ತಾಯ್ತು. ಎಷ್ಟೇ ದೊಡ್ಡ ಪರದಲ್ಲಿ ಬಂದದ್ದೇ ಹಬ್ಬಬ್ಬ.
3 ನಿಮಿಷದಲ್ಲಿ ವಿಡಿಯೋ ಮಾಡ್ತಾ 5 ನಿಮಿಷ ಕೇಳಿಸ್ತಾ ತುಂಬ ಕಷ್ಟಪಡ್ತಾ ಇದ್ದೆ. 3 ಗಂಟೆ ಫಿಲ್ಮನ್ನು 3 ಕೋಟಿ ಜನ ನೋಡುವ ಹಾಗೆ ಆಗಿದೆ ಮತ್ತು ಅದರ ಹಿರಿಮೆ ಗುಡ್ ಲೈಕ್. ಅಬ್ಬಬ್ಬ, ಸೆಕೆಂಡ್ ಇದಕ್ಕೆ ನಾವು ಕಾಯ್ತಿದ್ದೇವೆ. ಅಬ್ಬಬ್ಬ 2 ಬರ್ಬೇಕಂದ್ರೆ ನೀವು ಎಲ್ರಿಗೂ ಹೇಳಬೇಕು. ಅಂದಾಜುಗಮ್ಮ ಟೀಚರ್ ಇದ್ದೀರಿ, ಸ್ಕೂಲಲ್ಲಿ ಕಂಪಲ್ಸರಿ ಹೇಳಬೇಕು, ಫಿಲ್ಮ್ ನೋಡಲೇಬೇಕು ಅಂತ ಹೇಳಿ. ಹೇಗಿತ್ತು ಅಬ್ಬಬ್ಬ? ಯಾರು ಇಷ್ಟ ಆದ್ರು ಜಾಸ್ತಿ? ನಾನು ಈ ವರ್ಷದಿಂದ ಹಾಸ್ಟೆಲ್ಗೆ ಸೇರಿದ್ದೇನೆ. ಸೊ ಈ ಥರ ಎಲ್ಲ ಸೀನ್ ಎಲ್ಲ ಇರಲಿಲ್ಲ, ಬಟ್ ಸ್ಟಿಲ್ ಹಾಸ್ಟೆಲ್ ಲೈಫ್ ಒಮ್ಮೆ ಎಂಜಾಯ್ ಮಾಡಬೇಕು. ನನಗೆ ನಾನು ಎಂಜಾಯ್ ಮಾಡ್ತಿದ್ದೇನಲ್ಲ, ಕಲಿತಿದ್ದೇನೆ. ಆದರೆ ನನ್ನ ರೂಮ್ಮೇಟ್ಸ್ ಸಹ ನನ್ನ ಡಿಗ್ರಿ ಫ್ರೆಂಡ್ಸ್, ಸೊ ಐ ಆಮ್ ಎಂಜಾಯಿಂಗ್ ಇಟ್ ಅಲಾಟ್. ಮತ್ತು ಮೂವಿ ಬಗ್ಗೆ ಹೇಳಬೇಕಂತ ಹೇಳಿದರೆ, ಫಸ್ಟ್ ಟೈಮ್ ಧನರಾಜಾಚಾರ್ಯ ನಾವು ಮೂವಿಯಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡ್ತಿದ್ದೇವೆ. ಚೂರು ಗೊತ್ತಾಗಲಿಲ್ಲ ಅವನ ಫಸ್ಟ್ ಟೈಮ್ ಮೂವಿ ಮಾಡ್ತಿದ್ದಾನೆ ಅಂತೇಳಿ. ಆನಂತರ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಬಂದದ್ದು ಇನ್ನೂ ಖುಷಿಯಾಗಿದೆ. ನನ್ನ ಅತ್ತೆ ಮಾವ ಸೂಪರ್, ಭಾಳ ಒಳ್ಳೆದಾಗಿದೆ. ಇನ್ನು ಸಹ ಮುಂದೆ ಹೋಗ್ಲಿ. ನಮ್ಮ ಭಟ್ ಆ್ಯಂಡ್ ಭಟ್ ಅವರು ಬಂದಿದ್ದಾರೆ, ಮನೋಹರ್ ಬೆದ್ರಡಿ ಅವರು ಬಂದಿದ್ದಾರೆ. ಭಟ್ ಆ್ಯಂಡ್ ಭಟ್ ಯೂಟ್ಯೂಬ್ ಚಾನಲ್ ನೋಡಿರ್ಬೋದು, 1 ಮಿಲಿಯನ್ಗಿಂತ ಜಾಸ್ತಿ ಫಾಲೋವರ್ಸ್ನ ಹೊಂದಿರೋರು. ಫಸ್ಟ್ ಹಾಫ್ ಅಂತೂ ಎಂಜಾಯ್ ಮಾಡ್ತಾ ಇದ್ದೆ, ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಟೆನ್ಷನ್ ಏನಿದ್ರು ಎಲ್ಲವೂ ಕೂಡ ಹೋಗುವ ರೀತಿಯಲ್ಲಿ ನಿಮ್ಮ ಕಾಮಿಡಿ, ಅಭಿನಯ ಆಗಿರ್ಬೋದು, ಆ ಸ್ಟೋರಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಒಳ್ಳೆಯದಾಗಿತ್ತು. ಆ ಗ್ಯಾಪಿನಲ್ಲಿ ಬಾಯ್ಸ್ ಎಲ್ಲ ಏನೆಲ್ಲ ಹಾಸ್ಟೆಲ್ನಲ್ಲಿ ಎಂತೆಲ್ಲ ರಾಪಾಟ ಮಾಡ್ತಾರೆ ಎಲ್ಲವನ್ನು ಕೂಡ ನೀವು ಮಾಡಿದ್ದೀರಿ. ತುಂಬ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಕೂಡ. ಮನೋಹರ್ ಅವರವರಿಗೆ ಅವ್ರಿಗೂ ಜೈ ಇಡಿ. ಇವರೇ ಅವರ ಹಿಂದೆ ಇರುವಂಥ ಒಂದು ಕಾಣದ ಮುಖ ಮನೋಹರ್ ಅವರು. ಮೂವಿ ಚೆನ್ನಾಗಿತ್ತು. ನಾನು ಹಾಸ್ಟೆಲ್ ಲೈಫಲ್ಲಿ ಇದ್ದವಲ್ಲ, ಆದರೆ ಹಾಸ್ಟೆಲ್ ಲೈಫಲ್ಲಿ ಇದ್ದಾಗೆ ಫೀಲ್ ಆಗುವ ರೀತಿಯಲ್ಲಿ ಮಾಡಿದ್ದೀರಿ. ಬ್ಲಾಗ್ ನೋಡ್ತಾ ಇದ್ವಿ, ಬಿಗ್ ಸ್ಕ್ರೀನ್ ನೋಡಿ ತುಂಬ ಖುಷಿ ಆಯ್ತು. ನನಗೆ ನನ್ನನ್ನು ನೋಡಿ ಖುಷಿ ಆಗ್ತಿದೆ. ಅದು ಡೆಬ್ಯೂ ಮೂವಿ, ಇಷ್ಟು ಲೀಡ್ ಕ್ಯಾರೆಕ್ಟರ್ ಸಿಕ್ಕಿರೋದು ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊತೀನಿ. ಈ ಮೂವಿ ನನ್ನಲ್ಲಾತು ಬರಬೇಕು, 40 ಜನ ಬರೋಡು ತುವೋಡು ಮಾತೆಲ್ಲ ಸೋಷಿಯಲ್ ಮೀಡಿಯಾ ಪೂರ ಪಾಡ್ಲಿ. ನನಗೆ ಮಧ್ಯಾಹ್ನ ನಂತರ ಖುಷಿ ಆಯಿತು. ಮಧ್ಯಾಹ್ನ ನಂತರವ ಮಧ್ಯದಿಂದ ಖುಷಿ ಆಯ್ತು. ಅಂದರೆ ಒಂದು ಸಿಗ್ನಲ್ ಕೊಡೋದು ಸೀನ್ ಉಂಟಲ್ಲ, ಭಯಂಕರ ಇಷ್ಟ ಆಯ್ತು. ನೀವೇನಾದರೂ ಆ ಥರದ ಕಿತಾಪತಿಗಳೇನಾದರೂ ಇತ್ತ ಕಾಲೇಜ್? ನಾನು ಸೈಲೆಂಟ್ ಬಾಯ್ ಮಾತ್ರ. ಚೆಂದಾಗಿದೆ ಎಲ್ಲ ಆ್ಯಕ್ಟ್, ಸ್ಟೋರಿ. ಒಂದು ಹಾಸ್ಟೆಲಿಂದ ಹುಡುಗಿಯನ್ನು ಕಲಿಸಿದ್ದೊಂದು ಹಬ್ಬ ಆಗಿದೆ. ನಿಮ್ಮ ಕಿತಾಪತಿಗಳೇನಾದರೂ ನೆನಪಾಯ್ತಾ? ಕಾಲೇಜ್ ಏನಾದ್ರು ಲವ್ ಇತ್ತಾ? ಅದು ಹೀಗೆ ಹೇಳಲಿಕ್ಕೆ ಆಗುತ್ತಾ? ಅಪ್ಪ ಮತ್ತು ಅಮ್ಮ ಇದ್ದಾರೆ. ನಮ್ಮ ಹುಡುಗ ಒಂದು ಹಬ್ಬ ಪಿಕ್ಚರಿಗೆ ಸೇರಿ ಇನ್ನೂ ಕೂಡ ಜನರು ಒಳ್ಳೆ ರೀತಿಯಲ್ಲಿ ನೋಡಿ ಇನ್ನು 2ನೇ ಹಬ್ಬ ಪಿಕ್ಚರ್ ಮುಂದುವರಿಯಲಿ ಅಂತ ನಾನು ಕೇಳಿಕೊಳ್ತೇನೆ. ಅಲ್ಲ, ಚೆಂದಾಗಿದೆ. ಇನ್ನೂ ಸಹ ಅವನು ಮೇಲೆ ಬರಬೇಕಂತ ಹೇಳಿ ನಾನು ದೇವರ ಹತ್ರ ಬೇಡಿಕೊಳ್ತೇನೆ. ಕಿಶೋರ್ ಇದ್ದಾರೆ, ಕಿಂಗ್, ಕಾಮಿಡಿ ಕಿಂಗ್ ನಮ್ಮ ಕಿಶೋರ್. ಎಲ್ಲರೂ ಕೇಳ್ತಿದ್ರಿ ಲಾಗಲ್ಲಿ ಕಿಶೋರ್ ಎಲ್ಲಿಂದ. ಆ ಕಿಶೋರ್ ಎಲ್ಲಿ ಅನ್ನೋ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡು. ಕಿಶೋರ್ GL ಮಾಲಲ್ಲಿ ಇದ್ದಾನೆ ಈಗ. ಸೆಕೆಂಡ್ ಹಾಫ್ ಹೇಗಿತ್ತು ಅಂತ ಹೇಳಿದರೆ ಅಷ್ಟು ಕಾಮಿಡಿ ಇತ್ತು. ಒಂದು ಫಿಲ್ಮಿನ ಹೀರೋ ಜೊತೆ ಫಿಲ್ಮ್ ನೋಡುವಂಥ ಅವಕಾಶ ನನಗೆ ಧನರಾಜ್ ಫಸ್ಟ್ ಸಿಕ್ಕಿದೆ. ಇದು ಫಸ್ಟ್ ಆಫ್ ಆಲ್ ನಾನು ಹಾಸ್ಟೆಲಲ್ಲಿ ಇದ್ದೆ. ಒಂದು ನಿಮಿಷ ಬನ್ನಿ. ಹೇಳಿ, ಹೇಗಿತ್ತು ಹಾಸ್ಟೆಲ್ ಲೈಫ್? ನಮಗೆ ಈ ಥರ ಸಿಕ್ಕಲಿಲ್ಲ. ನಮ್ಮದು ಹಾಸ್ಟೆಲ್ ಲೈಫ್ ಇಷ್ಟು ಜಾಲಿ ಆಗಿರಲಿಲ್ಲ, ಆದರೆ ಇಲ್ಲಿ ಒಂದು ಜಾಲಿ ಆಗಿ ನಮಗೆ ನೋಡಿ. ನೀವು ಎಷ್ಟು ಹಾಸ್ಟೆಲ್ ಲೈಫ್? ನಾನೊಂದು 3 ಇಯರ್ಸ್ ಇದ್ದೆ ಹಾಸ್ಟೆಲಲ್ಲಿ. 3 ಇಯರ್ಸ್ ಈಗೆಲ್ಲ ಬಾಯ್ಸ್ ಹಾಸ್ಟೆಲ್. ಮೋಯಿನೆಲ್ಲ ಬರ್ತಾ ಇದ್ರ? ಮೋಯಿನೆಲ್ಲ ಬರ್ತಿರ್ಲಿಲ್ಲ. ಮತ್ತೆ ಕರ್ಕೊಂಡು ಬಂದು ಇಲ್ಲ ನಮಗೆ ಅದು ಗೇಟ್ ಆಯ್ತು. ಒಂದು ಹುಡುಗಿ ಅದು ಇಲ್ಲ, ಹುಡುಗಿ ಬಂದರೆ ಎಲ್ಲ ನೋಡ್ತಿದ್ರು. ಆ ಸೌಂಡ್ ಬರುವಂಥ ವಿಡಿಯೋ ನೋಡ್ತಾ ಇದ್ರ? ಅಲ್ಲಿ ಮೊಬೈಲೇ ಇರಲಿಲ್ಲ, ಇದು ಟೆಲಿಫೋನ್ ಬೂತ್ ಇತ್ತು ನಮ್ಮಲ್ಲಿ. ಒಂದು ಹುಡುಗಿ ಇದೇ ಸಿನಿಮಾ ಥರದಲ್ಲಿ ಇರೋ ಹಾಗೆ ನಿಮ್ಮ ಹಾಸ್ಟೆಲಲ್ಲಿ ಒಬ್ಳು ಹುಡುಗಿ ಬರ್ತಿದ್ರೆ ಏನಾಗ್ತಿತ್ತು? ಏನು ಮಾಡ್ತಿದ್ರು? ನಮಗೆ ಹಾಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ ಅಲ್ಲ, ಏನು ಮಾಡ್ತಿದ್ರಿ? ನಾನು ಹೇಳಿದ್ದು ಅವಳಿಗೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಇದಲ್ಲ ನಾನು ಕೇಳ್ತಿರೋದು. ಕರ್ಕೊಂಡು ಹೋಗ್ತಿದ್ವಿ, ಹತ್ರದಲ್ಲಿ ಅಂಗನವಾಡಿ ಓಪನ್ ಮಾಡ್ತಿದ್ರು. ಇಂಥ ಸಿಚುವೇಶನ್ ನಿಮಗೆ ಬರ್ತಿದ್ರೆ ಏನು ಮಾಡ್ತಿದ್ರಿ? ನೀವೇನು ಮಾಡ್ತಿದ್ರಿ? ನಂಗೆ ಅಂತ ಫಸ್ಟ್ ಆಫ್ ಆಲ್ ಅಂತ ಅವಕಾಶ ಸಿಕ್ಕಲಿಲ್ಲ. ಸಿಕ್ತಿದ್ರೆ ಕ್ವಶನ್ ಮಾರ್ಕ್. ಹೇಳಿ ನಿಮ್ಮ ಲೈಫಲ್ಲಿ ನನಗೆ ಅಣ್ಣ ಯಾರು ತಮ್ಮ ಯಾರು ಇದರಲ್ಲಿ?
ಅದು ನನ್ನ ಅಪ್ಪನ ಹತ್ರ ಬೇಕಷ್ಟೇ. ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಹಾಸ್ಟೆಲ್ ಲೈಫಲ್ಲಿ ಈಗ ಸಿನಿಮಾದಲ್ಲಿ ಸಿಕ್ಕಾಕೊಂಡಾಗೆ ಸಿಕ್ಕಾಕೊಡ್ತಿದ್ರೆ ನೀವು ಹೇಗೆ ಅವಳನ್ನ ಎಸ್ಕೇಪ್ ಮಾಡಿ ಅಂದ್ರೆ ಪೊನ್ನು ಪೊಣ್ಣು ಅದನ್ನು ಇಲ್ಲೋದಕ್ಕೆ ನಿಲ್ಲಲ್ಲ ಬಿಡ್ಬೋದು. ವಾರ್ಡನ್ ಹತ್ರ ನನಗೆ ಮದುವೆ ಆಗಿದೆ ಮಾರ. ಜಗ್ಗನ್ನ ಎಸ್ಕೇಪ್ ಮಾಡೋ ಜನವೇ ಅಲ್ಲ, ಅವ್ರು ಆಗಿಟ್ಟುಕೊಳ್ತಾರೆ. ಒಂದು ನಿದ್ದೆ ಮಾತ್ರ ಹಾಕಿ ವಾರ್ಡನಿಗೆ ಕೊಡಿಸ್ಬಿಡುದು. ಅವ ಒಂದು 1-2 ಗಂಟೆ ನಿದ್ದೆ ಮಾಡ್ತಾನೆ. ಅಲ್ಲಿಂದ ಎಲ್ಲ escape ಮಾಡ್ತಾನೆ. ಎಂತ ಮಾಡ್ತೀನಿ, ಎಲ್ಲರಿಗೆ ಸೇರಿಸಿ ಹಾಕೋದು. ನೀನು 2-3 ಟ್ಯಾಬ್ಲೆಟ್ ಹಾಕು, ಎಲ್ಲ ಮಕ್ಕಳನ್ನ ಸಾಯಿಸ್ತಿ. ನಕ್ಕ ಸಾಕಾಯ್ತು. ಹೌದಾ? ಥ್ಯಾಂಕ್ ಯು ಎಲ್ರಿಗೂ. ನಮ್ಮ ಊರಿನವರಿಗೊಂದು ನಾವು ತುಂಬ ಸಪೋರ್ಟ್ ಮಾಡಬೇಕು. ಅವರಿಗೆ ಪುತ್ತೂರು ಮಾಲಿಂಗೇಶ್ವರ ಒಳ್ಳೆಯದೊಳ್ಳೆ ಮಾಡಿ. ಒಳ್ಳೆದಾಗಿದೆ, ಕಾಮಿಡಿ ಎಲ್ಲ ಒಳ್ಳೆದಾಗಿದೆ. ಆಕ್ಟಿಂಗ್ ಸರ್ ತುಂಬಾ ಚೆನ್ನಾಗಿದೆ. ತುಂಬ ನಗಾಡಿದ್ದೇವೆ. ಸೂಪರ್, ಒಳ್ಳೆದಾಗಿದೆ. ಆಯ್ತಾ? ಇಷ್ಟ ಆಯ್ತು. ಹೌದಾ? ಒಳ್ಳೆದಿದೆ ಮೂವಿ. ಆಕ್ಟಿಂಗ್ ತುಂಬಾ ಒಳ್ಳೆದಾಗಿದೆ ನಿಮ್ದು. ಒಳ್ಳೇದಿತ್ತು, ಆಕ್ಟಿಂಗ್ ಚೆನ್ನಾಗಿತ್ತು ಅನ್ನೋದು ಬಿಟ್ಟು ಬೇರೆ ಇಷ್ಟ ಆಯ್ತು. ಇನ್ನೊಮ್ಮೆ ನೋಡ್ಬೇಕಂತ ಅನಿಸ್ತದೆ. ಇದು ರಿವ್ಯೂ ಅಂದ್ರೆ ಇನ್ನೊಮ್ಮೆ ನೋಡ್ಬೇಕು ಅಂತ. ಕರ್ಕೊಂಡು ಬರ್ತೇನೆ. ತುಂಬಾ ಥ್ಯಾಂಕ್ಸ್. ನಾಳೆ ಬರ್ತೀನಿ, ಇನ್ನೊಮ್ಮೆ ಬರ್ತೀನಿ. ಪ್ಲಾಟ್ ಚೆನ್ನಾಗಿತ್ತು, ಬೇರೆ ಮೂವಿಗಿಂತ ಚೆನ್ನಾಗಿತ್ತು. ಸೂಪರ್ ಆತಲ್ಲ. ಆ ದುಬೈದ ಏತು ರೀತಿನ ಪಲ್ಯ. ಎವ್ರಿಥಿಂಗ್ ವಾಸ್ ಗುಡ್, ಅಮೇಝಿಂಗ್ ಆ್ಯಕ್ಟಿಂಗ್, ವ್ಯಾಲ್ಯೂ ಫಾರ್ ಮನಿ ಅನಿಸ್ತು. ಪ್ಲಸ್ ಎಲ್ಲನೂ ಸ್ವಲ್ಪನೂ ಬೋರ್ ಅಂತ ಅನಿಸಲಿಲ್ಲ ಒಂಚೂರು. ಸೂಪರ್ ಆಗಿದೆ, ವಂಡರ್ಫುಲ್ ಆಗಿದೆ ಆ್ಯಕ್ಟಿಂಗ್. ಸೂಪರ್ ಮೂವಿ. ಸೂಪರ್ ಮೂವಿ. ಥ್ಯಾಂಕ್ ಯು. ನಮ್ಮ ಉದಾರ ಮಲ್ದಿನ ಸಪೋರ್ಟ್ ಇಪ್ಪಾಡು ಮಾತಾಡಿಲ್ಲ ಪಲ್ಲೆ ಮಲ್ಕೊಡನೆ ಬರ್ತೀನಿ. ಎಲ್ಲಿ ನಾವು ಬಿಡ್ತೇವಾ? ಹೇಗಿತ್ತು? ಒಳ್ಳೆದಾಗಿದೆ. ಪುತ್ತೂರಿಗೆ ಒಳ್ಳೆ ಹೆಸರು ತರಬೇಕು. ನೀವು ಪುತ್ತೂರಿನವರು ಇನ್ನೂ ಜಾಸ್ತಿ ಜನ ಬಂದು ನೋಡಬೇಕು. ಈ ಶೋ ಮತ್ತಷ್ಟು ದಿನ ಓಡಬೇಕು. ಅದು ನಿಮ್ಮಿಂದ ಸಾಧ್ಯ. ನೀವು ಎಲ್ಲರಿಗೆ ಹೇಳ್ಬೇಕು. ಇನ್ನೂ 2-3 ಸಲ ನೋಡ್ಬೇಕು. ಹೌದಾ? ಮೊನ್ನೆ ನಮ್ಮಪ್ಪ ಶೋ ಕೇಳ್ತಿದ್ರು ಅಲ್ಲಿದೆ ಅಂತ. ಮಂಗಳೂರಲ್ಲಿ ಇದ್ದೆ, ಅಲ್ಲಿ ಸಿಗ್ಲಿಲ್ಲ. ಮತ್ತೆ ಇಲ್ಲಿ 2 ಸಲ ಆಯ್ತು. ಈಗ 2 ಸಲಿಗೆ ನನ್ನ ಫ್ರೆಂಡನ್ನು ಕರ್ಕೊಂಡು ಬಂದು. ಇದು ಗ್ರೇಟ್ ಅಲ್ಲ? ಎರಡನೇ ಸಲಕ್ಕೆ ನಿಮ್ಗೆ ಏನು ಬೋರ್? ಎರಡನೇ ಸಲ ನೋಡಿದ ಕತೆ ಗೊತ್ತಿತ್ತಲ್ಲ, ಬೋರ್ ಏನಾದ್ರು ಆಯ್ತಾ? ಬೋರಿದ ವಿಷಯವೇ ಇಲ್ಲ. ಇದು ಎಂಟರ್ಟೈನ್ಮೆಂಟ್ ಮತ್ತೆ ಖುಷಿ, ಜಾಲಿ, ಮತ್ತೆ ನೋಡ್ಬೇಕಾದ ಮೂವಿ, ಕಾಮಿಡಿ ಆಗಿ ಎಂಟರ್ಟೈನ್ಮೆಂಟ್ ಆಗಿ ನೋಡುವಂಥ ಮೂವಿ. ಕಾಮಿಡಿ ಅಂತೂ ಸಖತ್ತಾಗಿತ್ತು. ಲಾಸ್ಟ್ ಸೀನ್ ಅಂತೂ ತುಂಬಾ ಭಯ ಆಗೋಯ್ತು. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು. ನನ್ನ ಪತ್ನಿ ಸಹಿತ ಬಂದು ಈ ಸಿನಿಮಾದನ್ನು ನೋಡಿದೆ. ಆರಂಭದಿಂದ ಕೊನೆಯವರೆಗೂ ತಮಾಷೆ, ಹಾಸ್ಯ, ನಗು, ಲಾಸ್ಯ ಎಲ್ಲವೂ ಇತ್ತು. ಧನರಾಜ್ ನನಗೆ ಸ್ಟೂಡೆಂಟು ಹೌದು. ಆ ಕಾಲದಿಂದಲೇ ಆತ ಆ್ಯಕ್ಟಿಂಗ್ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಎಲ್ಲ ನಗಿಸ್ತಾ ಇದ್ದ. ಅದರ ಜೊತೆಯಲ್ಲಿ ನಮ್ಮ ಸುವರ್ಣ ಮಹೋತ್ಸವ ಟೈಮಲ್ಲಿ ಆತ ಚೋರ ಚರಣದಾಸ ನಾಟಕವನ್ನು ಸಹ ಆತ ಡೈರೆಕ್ಟ್ ಮಾಡಿದ್ದ. ತುಂಬ ಅದ್ಭುತವಾಗಿ ಆ ನಾಟಕ ಬಂದಿತ್ತು. ಇವತ್ತು ಅಷ್ಟೇ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಆತ ನಟನೆ ಮಾಡಿದ್ದಾನೆ. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನರಾಜ್ ನಮ್ಮ ಸ್ಟೂಡೆಂಟ್ ಅಂತ ಹೇಳೋದಲ್ಲ, ಆದರೆ ಅದ್ಭುತವಾದಂಥ ಒಂದು ಸಿನಿಮಾ. ಎಲ್ಲ ಕುಟುಂಬ ಸಹಿತ ಬಂದು ನೋಡಬಹುದು. ದುಡ್ಡು ಕೊಟ್ಟದ ಖಂಡಿತ ಮೋಸ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ನಾನು ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದ. ನಮ್ಮ ಗುರುಗಳು ಶ್ರೀಧರ್ ಸರ್ ಸ್ಟೂಡೆಂಟ್ಸ್, ಶಿಷ್ಯಂದಿರು ಯಾರೆಲ್ಲ ಇದ್ದೀರೋ ನೋಡಿದರೆ ಕೇಳಿದಿರಲ್ಲ, ಶಿಷ್ಯಂದಿರು ಬನ್ನಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳೆಲ್ಲ ಬಂದು ಸಿನಿಮಾ ನೋಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ವಿವೇಕಾನಂದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬರಬೇಕು. ಮೂವಿ ಮತ್ತು ಸ್ವ್ಯಾಗ್ ಆಗಿತ್ತು. ಒಂದು ಕಾಲೇಜ್ ವೈಬೇ ನಮಗೆ ವಾಪಸ್. ನೈಸ್ ಕಾಮಿಡಿ, ಸಖತ್ತಾಗಿತ್ತು. ಫ್ಯಾಮಿಲಿ ಶೋ, ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ. ಸೊ ಎಲ್ಲರೂ ನಕ್ಕಿದ್ದಾರೆ. ತುಂಬ ಖುಷಿಯಾಗಿರುವಂಥದ್ದು. ಸ್ಟಾರ್ಟಿಂಗಿಂದ ಹಂಗೆ ಎಂಡಿಂಗ್ವರೆಗೆ ಎಂಗೇಜಿಂಗ್ ಆಗಿಟ್ಟಿತ್ತು. ಸೂಪರ್ ಇತ್ತು, ಟೈಮ್ ಪಾಸ್ ಆಯಿತು, ತುಂಬ ಚೆನ್ನಾಗಿ. ಪೈಸಾ ವಸೂಲ್ ಮೂವಿ, ಪುತ್ತೂರಿನ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ. ಇಷ್ಟ ಆಯಿತು. ನಮ್ಮದು ಕಾಲೇಜ್ ಲೈಫಲ್ಲಿ ನಾವು ಏನು ಮಾಡ್ತಿದ್ವಿ ಅದು ವಾಪಸ್ ರಿವೈಂಡ್ ಆಗಿದೆ ನಮಗೆ. ಎಲ್ಲ ಫ್ಯಾಮಿಲಿ ಬಂದು ನೋಡುವಾಗ ಅಂತ ಮೂವಿ ಮಾಡಬೇಕು. ಹೀಗೆ ಸೂಪರ್ ಆಗಿದೆ. ಭಾರಿ ಖುಷಿಯಾಗಿದೆ. ಅಲ್ಲೆಲ್ಲ ಹೇಳಬೇಕು ಪಕ್ಕದ ಮನೆಯವರಿಗೆ. ತುಂಬ ಎಂಜಾಯ್ ಮಾಡಿದ್ವಿ ಫುಲ್ ಫ್ಯಾಮಿಲಿ. ಇಷ್ಟ ಆಯ್ತು. ನಿಮ್ಮ ವ್ಲಾಗ್ಸ್ ನೋಡ್ತೀವಿ ನಾವು. ನಮಗೆ 2 ವಿಷಯಗಳು ಇಂಪಾರ್ಟೆಂಟ್. ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ಇನ್ಫಾರ್ಮೇಷನ್. ಈ ಮೂವಿಯಲ್ಲಿ ನಾನು ನೋಡಿರುವಂಥದ್ದು ಎಂಟರ್ಟೈನ್ಮೆಂಟ್. ಪಿಕ್ಚರ್ ಮಸ್ತ್ ಖುಷಿ ಆಗ್ತದೆ. ನನ್ನಲ್ಲಾತು ದಿಂಜ ಪಿಕ್ಚರ್ ನಿಕ್ಲಿ ನಡೆದಾದ ತವ ಆವಾಡು ದೊಡ್ಡದು ಏನು ಜಾಸ್ತಿ ಇರೋದು ಮತ್ತೊಂದಲ್ಲಿ ಮಸ್ತ್ ಖುಷಿ ಆಡು. ಬೇಜಾರ ಒಂದು ಖುಷಿ. ಥ್ಯಾಂಕ್ಸ್. ಇಷ್ಟು ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಬಿಗ್ ಸ್ಕ್ರೀನಲ್ಲಿ ನಾನು ಕಾಣಿಸ್ಕೊತಿದ್ದೇನೆ. ಆ ಸಿನಿಮಾನು ನೋಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.